ನನ್ನ ಗಂಡ ರಾತ್ರಿ ನಮ್ಮ ಮನೆಯಲ್ಲಿ 4 ಅಪರಿಚಿತರನ್ನು ಉಳಿದುಕೊಳ್ಳಲು ಬಿಟ್ಟರು. ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ಮತ್ತು ನಾನು ನನ್ನ ಗಂಡನೊಂದಿಗೆ ಮಲಗಿದ್ದೆ. ಇದ್ದಕ್ಕಿದ್ದಂತೆ ಪುರುಷರ ಕೋಣೆಯಿಂದ ದೊಡ್ಡ ಶಬ್ದಗಳು ಬರಲು ಪ್ರಾರಂಭಿಸಿದವು. ಅವರು ನಮ್ಮ ಮನೆಗೆ ನುಗ್ಗಲು ಪ್ರಯತ್ನಿಸುತ್ತಿರುವ ಕಳ್ಳರೇ ಎಂದು ಆಶ್ಚರ್ಯಪಡುತ್ತಾ ನಾನು ಭಯಭೀತನಾಗಿದ್ದೆ. ನಾನು ಎದ್ದು ಇನ್ನೊಂದು ಕೋಣೆಗೆ ಹೋದಾಗ ಅಲ್ಲಿನ ದೃಶ್ಯವು ನನ್ನ ಬೆನ್ನುಮೂಳೆಯಲ್ಲಿ ನಡುಕವನ್ನುಂಟು ಮಾಡಿತು. ಅವರು ರಾತ್ರಿಯಿಡೀ ನನಗೆ ಏನೋ ಮಾಡಿದರು. ಅದು ನನ್ನ ಕಿರುಚಾಟವು ಕೋಣೆಯಾದ್ಯಂತ ಪ್ರತಿಧ್ವನಿಸಿತು ಮತ್ತು ನನ್ನ ಗಂಡ ನಮಸ್ಕಾರ ಸ್ನೇಹಿತರೆ, ಇಂದಿನ ರೋಮಾಂಚಕ ಕತೆಗೆ ಸ್ವಾಗತ. ನನ್ನ ಹೆಸರು ಸೀಮಾ ಮತ್ತು ನಾನು ಕೆಲವು ವರ್ಷಗಳ ಹಿಂದೆ ಅಮಿತ್ ಅವರನ್ನು ವಿವಾಹವಾದೆ. ಇದು ಅಮಿತ್ ಅವರ 2ನೇ ಮದುವೆ. ಅವರ ಮೊದಲ ಹೆಂಡತಿ ಅನಾರೋಗ್ಯದಿಂದ ನಿಧನರಾದರು. ಅಮಿತ್ ಅವರ ಮೊದಲ ಹೆಂಡತಿಯಿಂದ ರಿಯಾ ಎಂಬ ಮಗಳು ಕೂಡ ಇದ್ದಾಳೆ. ನಾನು ಈ ಮನೆಗೆ ಬಂದಾಗ ರಿಯಾ ಅವರಿಗೆ 15 ವರ್ಷ. ನಮಗೆ ಮದುವೆಯಾಗಿ 7 ವರ್ಷಗಳಾಗಿವೆ ಮತ್ತು ರಿಯಾ ಅವರಿಗೆ ಈಗ 22 ವರ್ಷ ಮತ್ತು ಕೆಲವೇ ದಿನಗಳ ಹಿಂದೆ ವಿವಾಹವಾದರು. ರಿಯಾ ಅವರ ಮದುವೆಯ ನಂತರ ನನ್ನ ಗಂಡ ಎಂದಿನಂತೆ ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ನಗರಕ್ಕೆ ಹೋದರು. ನನ್ನನ್ನು ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದರು. ರಿಯಾಳ ಮದುವೆಗೆ ಅಮಿತ್ ಕೆಲವು ದಿನಗಳ ಕಾಲ ಹಳ್ಳಿಗೆ ಹಿಂತಿರುಗಿದ್ದ. ಆದರೆ ಸಂಬಂಧಿಕರು ಮತ್ತು ಸ್ನೇಹಿತರು ತುಂಬಾ ಬಂದಿದ್ದರಿಂದ ನನಗೆ ಅವರೊಂದಿಗೆ ಏಕಾಂಗಿಯಾಗಿ ಸಮಯ ಕಳೆಯಲು ಅವಕಾಶ ಸಿಗಲಿಲ್ಲ. ನಾನು ನನ್ನ ಅತ್ತೆಯ ಮನೆಗೆ ಬಂದಾಗ ನನ್ನ ಮಗಳು ರಿಯಾಳಿಂದ ನನಗೆ ಕರೆ ಬಂತು. ಅಮ್ಮ, ನಾನಿಲ್ಲಿ ಚೆನ್ನಾಗಿದ್ದೇನೆ ಮತ್ತು ಈ ಮದುವೆಯಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೇನೆ. ನನ್ನ ಪತಿ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ನನ್ನೊಂದಿಗೆ ತನ್ನ ಎಲ್ಲಾ ಸಮಯವನ್ನು ಕಳೆಯಲು ಬಯಸುತ್ತಾನೆ. ಅವರು ನನ್ನನ್ನು ಒಂದು ಕ್ಷಣವೂ ಒಂಟಿಯಾಗಿ ಬಿಡುವುದಿಲ್ಲ. ರಿಯಾಳ ಎಲ್ಲಾ ಕಥೆಗಳನ್ನು ಕೇಳಿದ ನಂತರ ಕನಿಷ್ಠ ನನ್ನ ಮಗಳು ಒಳ್ಳೆಯ ಮನೆಯನ್ನು ಕಂಡುಕೊಂಡಿದ್ದಾಳೆ ಎಂದು ನನಗೆ ತುಂಬಾ ಸಂತೋಷವಾಯಿತು, ಏಕೆಂದರೆ ನಾವು ಅವಳ ಮದುವೆಯನ್ನು ಏರ್ಪಡಿಸಲು ನಮ್ಮ ಜಮೀನನ್ನು ಅಡವಿಟ್ಟಿದ್ದೇವೆ. ಈಗ ನಮಗೆ ಬಹಳಷ್ಟು ಸಾಲದ ಹೊರೆಯಾಗಿದೆ. ನನ್ನ ಪತಿ ನಗರದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಕ್ರಮೇಣ ಈ ಎಲ್ಲಾ ಸಾಲವನ್ನು ತೀರಿಸುತ್ತೇನೆ ಎಂದು ಹೇಳುತ್ತಾರೆ. ನಾನು ಮದುವೆಯಾದಾಗ ರಿಯಾ ತುಂಬಾ ಚಿಕ್ಕವಳಾಗಿದ್ದೆ ಮತ್ತು ಅದಕ್ಕಾಗಿಯೇ ರಿಯಾ ತಾಯಿಯ ಪ್ರೀತಿಯನ್ನು ಪಡೆಯಲು ಅಮಿತ್ ಮತ್ತೆ ಮದುವೆಯಾದನು. ನಾನು ಆ ತಾಯಿಯಿಲ್ಲದ ಮಗುವನ್ನು ನನ್ನ ಸ್ವಂತ ಮಗಳಂತೆ ಬೆಳೆಸಿದ್ದೆ ಮತ್ತು ಅವಳನ್ನು ಪ್ರೀತಿಯಿಂದ ಸುರಿಸಿದ್ದೆ. ನಾನು ಅವಳ ಮಲತಾಯಿ ಎಂದು ಭಾವಿಸಲು ನಾನು ಎಂದಿಗೂ ಬಿಡಲಿಲ್ಲ. ರಿಯಾಳಿಂದಲೂ ನನಗೆ ತುಂಬಾ ಪ್ರೀತಿ ಸಿಕ್ಕಿತ್ತು. ಆದರೆ ನಮ್ಮ ಮೊದಲ ರಾತ್ರಿ ಅಮಿತ್ ಹೇಳಿದ ಮಾತು ನನ್ನ ಕಣ್ಣಲ್ಲಿ ನೀರು ತರಿಸಿತು. ನಮ್ಮ ಮೊದಲ ರಾತ್ರಿ ನನ್ನ ಪತಿ ನನಗೆ ಹಾಗೆ ಹೇಳುತ್ತಾರೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಅವನು ತನ್ನ ಮೊದಲ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಮರುಮದುವೆಯಾಗಲು ಬಯಸುವುದಿಲ್ಲ ಎಂದು ಹೇಳಿದನು. ಆದರೆ ಅವನ ತಾಯಿ ಅವನ ಮೇಲೆ ಅಪಾರ ಒತ್ತಡ ಹೇರಿ ಅವನನ್ನು ಮರುಮದುವೆಯಾಗುವಂತೆ ಒತ್ತಾಯಿಸಿದಳು. ಅವನ ಮೊದಲ ಹೆಂಡತಿ ತೀರಿಕೊಂಡಾಗಿನಿಂದ ನನ್ನ ಗಂಡ ನಗರದಲ್ಲಿ ವಾಸಿಸುತ್ತಾ ಅಲ್ಲಿ ಕೆಲಸ ಮಾಡುತ್ತಿದ್ದ. ನನ್ನ ಅತ್ತೆ ಮಾವ ಹಳ್ಳಿಯ ಎಲ್ಲಾ ಕೆಲಸ ಮತ್ತು ಹೊಲವನ್ನು ನೋಡಿಕೊಂಡರು. ನನ್ನ ಗಂಡನಿಗೆ ಬಿಡುವು ಸಿಕ್ಕಾಗೆಲ್ಲ ಅವನು ನನ್ನನ್ನು ಭೇಟಿ ಮಾಡುತ್ತಿದ್ದನು. ಆದರೆ ಅವನು ಹೋದಾಗ ನಾನು ಅವನ ಪ್ರೀತಿಗಾಗಿ ಹಂಬಲಿಸುತ್ತಾ ಒಂಟಿ ರಾತ್ರಿಗಳನ್ನು ಕಳೆಯುತ್ತಿದ್ದೇನೆ. ನಮ್ಮ ಮದುವೆಯಾದ 1 ವರ್ಷದ ನಂತರ ನಾನು ಗರ್ಭಿಣಿಯಾದೆ ಮತ್ತು ಒಬ್ಬ ಮಗನನ್ನು ಪಡೆದೆ. ನನ್ನ ಗಂಡನಿಲ್ಲದೆ ನನಗೆ ಬೇಸರವಾದಾಗ ನಾನು ಅವನನ್ನು ನಗರಕ್ಕೆ ಕರೆದೊಯ್ಯಲು ಹೇಳುತ್ತಿದ್ದೇನೆ. ನಾನು ಅವನೊಂದಿಗೆ ವಾಸಿಸಲು ಬಯಸಿದ್ದೆ. ನನಗೆ ಅದು ಹಾಗೆ ಇಷ್ಟವಾಗಲಿಲ್ಲ. ಆದರೆ ಅವನು ಹೇಳುತ್ತಿದ್ದನು, ನಗರದಲ್ಲಿ ಇಷ್ಟೊಂದು ಜನರನ್ನು ನಾನು ಪೋಷಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೀವು ಮಕ್ಕಳೊಂದಿಗೆ ಹಳ್ಳಿಯಲ್ಲಿಯೇ ಇರಬೇಕು. ಆದ್ದರಿಂದ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು. ನನ್ನ ಗಂಡ ಪ್ರತಿ ತಿಂಗಳು ಬರುತ್ತಿದ್ದರು, ಆದರೆ ಹೊರಡುವ ಮೊದಲು ಕೆಲವು ದಿನಗಳ ಕಾಲ ಇರುತ್ತಿದ್ದರು. ನನ್ನ ಯೌವನ ನಿಧಾನವಾಗಿ ಒಂಟಿತನದಲ್ಲಿ ಕಳೆದುಹೋಯಿತು ಮತ್ತು ಈಗ ನನಗೆ 35 ವರ್ಷ. ರಿಯಾ ನಮ್ಮ ಮದುವೆಯಾದ ಕೆಲವೇ ದಿನಗಳ ನಂತರ ನನ್ನ ಗಂಡ ನನಗೆ ಕರೆ ಮಾಡಿ, ಸೀಮಾ, ನಮಗೆ ಒಂದು ದೊಡ್ಡ ಸಮಸ್ಯೆ ಇದೆ. ನಾನು ಕೆಲಸ ಕಳೆದುಕೊಂಡಿದ್ದೇನೆ ಮತ್ತು ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದು ಹೇಳಿದರು. ನಾನು ಅವನಿಗೆ ಹಳ್ಳಿಗೆ ಹಿಂತಿರುಗು ಮತ್ತು ಹೊಲವನ್ನು ನೋಡಿಕೊಳ್ಳು ಎಂದು ಹೇಳಿದೆ. ನನ್ನ ಗಂಡ, ಸೀಮಾ, ನಾವು ತುಂಬಾ ಸಾಲದಲ್ಲಿದ್ದೇವೆ. ನಾನು ನಗರದಲ್ಲಿ ಕೆಲಸ ಮಾಡಿದರೆ ನಾನು ಈ ಸಾಲವನ್ನು ಹೇಗೆ ತೀರಿಸಲಿ ಮತ್ತು ನಂತರ ನಾವು ಹೊಲವನ್ನು ಕಳೆದುಕೊಳ್ಳುತ್ತೇವೆ ಎಂದು ಹೇಳಿದನು. ನಾನು, ರಿಯಾ ಈಗ ಮದುವೆಯಾಗಿದ್ದಾಳೆ. ನಾನು ನಗರಕ್ಕೆ ಬಂದು ನಿನ್ನ ಕೆಲಸದಲ್ಲಿ ಸಹಾಯ ಮಾಡಬಾರದು? ನಗರಗಳಲ್ಲಿರುವ ಜನರಿಗೆ ಹೇಗಾದರೂ ಕೆಲಸಗಾರರು ಬೇಕು ಮತ್ತು ನಾನು ಅಡುಗೆ ಮತ್ತು ಪಾತ್ರೆ ತೊಳೆಯುವುದಲ್ಲಿ ಸಾಕಷ್ಟು ನಿಪುಣನಾಗಿದ್ದೇನೆ. ಸ್ವಲ್ಪ ಯೋಚಿಸಿದ ನಂತರ ನನ್ನ ಗಂಡ, ಸರಿ, ನಿನಗೆ ಇಷ್ಟೆಲ್ಲ ಕೆಲಸ ಮಾಡಲು ಅಭ್ಯಂತರವಿಲ್ಲವಿದ್ದರೆ ಬನ್ನಿ
ಏಕೆಂದರೆ ನಮಗೆ ಬೇರೆ ದಾರಿಯಿಲ್ಲ, ನಾವು ನಮ್ಮ ಹೊಲವನ್ನು ಉಳಿಸಬೇಕು ಎಂದು ಹೇಳಿದನು. ನನ್ನ ಮಗನನ್ನು ನನ್ನ ಅತ್ತೆ ಮತ್ತು ಮಾವನ ಬಳಿ ಬಿಟ್ಟು ನಾನು ನಗರಕ್ಕೆ ಹೋದೆ. ನನ್ನ ಹಣದ ಅಗತ್ಯವನ್ನು ನೋಡಿ ನನ್ನ ಅತ್ತೆ ಮಾವ ಕೂಡ ನನಗೆ ನಗರಕ್ಕೆ ಹೋಗಲು ಅವಕಾಶ ಮಾಡಿಕೊಟ್ಟರು. ನನ್ನ ಹೃದಯದ ಆಸೆ ಎಷ್ಟೋ ವರ್ಷಗಳ ನಂತರ ಕೊನೆಗೂ ಈಡೇರುತ್ತದೆ ಎಂದು ನನಗೆ ಅನಿಸಿತು. ನನ್ನ ಗಂಡನ ಪ್ರೀತಿಗಾಗಿ ನಾನು ವರ್ಷಗಳಿಂದ ಹಂಬಲಿಸುತ್ತಿದ್ದೆ ಮತ್ತು ಈಗ ಅದನ್ನು ಪಡೆಯುವ ಹಂತದಲ್ಲಿದ್ದೆ. ನಾನು ಬಂದಾಗ ಅವನು ನನ್ನನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಅವನು ತನ್ನ ರಾತ್ರಿಗಳನ್ನು ಒಂಟಿಯಾಗಿ ಕಳೆದೆಂದು ನನಗೆ ತಿಳಿದಿತ್ತು. ನಗರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ನನಗೆ 2 ಮನೆಗಳಲ್ಲಿ ಕೆಲಸ ಸಿಕ್ಕಿತು. ನಾನು ಇನ್ನೂ ಸ್ವಲ್ಪ ಹುಡುಕಿದರೆ ನಾನು ಒಳ್ಳೆಯ ಜೀವನ ನಡೆಸಬಹುದು ಎಂದು ಭಾವಿಸಿದೆ. ಹಳ್ಳಿಗೆ ಹೋಲಿಸಿದರೆ ನಗರದ ಜನರು ಕೆಲಸಕ್ಕೆ ಉತ್ತಮ ಸಂಬಳ ನೀಡುತ್ತಾರೆ. ಒಂದು ರಾತ್ರಿ ಕೆಲಸ ಮುಗಿಸಿದ ನಂತರ ನಾನು ನನ್ನ ಗಂಡನೊಂದಿಗೆ ಮಾತನಾಡುತ್ತಿದ್ದಾಗ ಹೊರಗೆ ಮಳೆ ಬರಲು ಪ್ರಾರಂಭಿಸಿತು. ಮಳೆ ಜೋರಾಗಿ ಸುರಿಯುತ್ತಿತ್ತು ಮತ್ತು ನಿಂತಂತೆ ತೋರಿತು. ರಾತ್ರಿ 11 ಗಂಟೆಯ ಸುಮಾರಿಗೆ ಯಾರೋ ನಮ್ಮ ಬಾಗಿಲು ತಟ್ಟಿದರು. ರಾತ್ರಿ ಇಷ್ಟು ತಡವಾಗಿ ಯಾರು ಬಂದಿರಬಹುದು ಎಂದು ನನ್ನ ಗಂಡ ಆಶ್ಚರ್ಯಪಟ್ಟರು. ಅವನು ಎದ್ದು ಬಾಗಿಲು ತೆರೆದಾಗ ಹೊರಗೆ ನಿಂತಿದ್ದ 4-5 ಚೆನ್ನಾಗಿ ಉಡೆ ತೊಟ್ಟ ಯುವಕರನ್ನು ನೋಡಿದನು. ಅವರು 35ರಿಂದ 40 ವರ್ಷ ವಯಸ್ಸಿನವರಾಗಿರಬಹುದು. ನನ್ನ ಗಂಡ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರಿಂದ ನಾನು ನನ್ನ ಮಲಗುವ ಕೋಣೆಗೆ ಹೋದೆ. ನಾನು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ. ಈ ಜನರು ಯಾರು ಮತ್ತು ಅವರು ನಮ್ಮ ಮನೆಗೆ ಏಕೆ ಹೀಗೆ ಬಂದರು ಎಂದು ಯೋಚಿಸುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಕೋಣೆಗೆ ಬಂದು 4 ಪ್ರಯಾಣಿಕರು ಹೊರಗೆ ಬಂದಿದ್ದಾರೆ, ಮಳೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ಹೇಳಿದರು. ಅವರು ರಾತ್ರಿ ನಮ್ಮ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ನನಗೆ ಅವರ ಬಗ್ಗೆ ವಿಷಾದವಾಯಿತು ಮತ್ತು ನಮಗೆ ಒಂದೇ ಅತಿಥಿ ಕೋಣೆ ಇದೆ, ಆದ್ರಿಂದ ನೀವು 4 ಅಲ್ಲಿಯೇ ಇರಬೇಕಾಗುತ್ತದೆ ಎಂದು ಹೇಳಿದೆ. ನನ್ನ ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ನನ್ನ ಗಂಡನಿಗೆ ನಂಬಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ 4 ಅಪರಿಚಿತರನ್ನು ಮನೆಯಲ್ಲಿ ಈ ರೀತಿ ಇರಲು ಏಕೆ ಬಿಡುತ್ತಾನೆ ಎಂದು ಆಶ್ಚರ್ಯವಾಯಿತು. ಅವರು ನಿಜವಾಗಿಯೂ ಸರಳ ಮತ್ತು ಜನರನ್ನು ಸುಲಭವಾಗಿ ನಂಬುತ್ತಾರೆ. ಆದರೆ ಮಳೆಯಿಂದಾಗಿ ಈ ಜನರು ಬಲವಂತವಾಗಿ ಉಳಿಯುವ ಸಾಧ್ಯತೆಯೂ ಇತ್ತು. ಹೇಗಾದ್ರೂ ನಮ್ಮ ಮನೆಯಲ್ಲಿ ಅವರು ಕದಿಯಲು ಬಂದಿರಬಹುದಾದ ಯಾವುದೇ ಅಮೂಲ್ಯ ವಸ್ತು ಇಲ್ಲ. ನನ್ನ ಗಂಡ ನನಗೆ, ಇವರು ತುಂಬಾ ಹಸಿದಿದ್ದಾರೆ, ನೀವು ಅವರಿಗೆ ತಿನ್ನಲು ಏನಾದರೂ ಬೇಯಿಸುತ್ತೀರಾ ಎಂದು ಕೇಳಿದರು. ನಾನು ದಿನವಿಡೀ ಎಲ್ಲಾ ಮನೆ ಕೆಲಸಗಳಿಂದ ಸುಸ್ತಾಗಿದ್ದೆ, ಆದರೆ ನಾನು ಅದನ್ನು ಪಾಲಿಸಿದೆ ಮತ್ತು ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ. ನಾನು ಬೇಯಿಸಿದ ಆಹಾರವನ್ನು ಅವರಿಗೆ ಬಡಿಸಲು ಬಂದಾಗ ಅವರು 4 ನನ್ನನ್ನು ವಿಚಿತ್ರವಾಗಿ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಆ ಸಮಯದಲ್ಲಿ ನಾನು ಕೆಂಪು ಮ್ಯಾಕ್ಸಿ ಧರಿಸಿದ್ದೆ. ನನ್ನ ದುಂಡು ಮುಖದ ಆಕೃತಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವರನ್ನು ನೋಡುವಾಗ ನನಗೆ ತುಂಬಾ ವಿಚಿತ್ರವೆನಿಸಿತು, ಏಕೆಂದರೆ ಅವರು ನನ್ನನ್ನು ನೋಡುತ್ತಿದ್ದ ರೀತಿಯಲ್ಲಿ ಯಾರೂ ನನ್ನನ್ನು ನೋಡಿರಲಿಲ್ಲ. ನನ್ನ ಗಂಡ ನನ್ನನ್ನು ತನ್ನ ಹೆಂಡತಿ ಎಂದು ಪರಿಗಣಿಸಿದನು, ಆದರೆ ಅವನು ತನ್ನ ಮೊದಲ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವನ ಮೊದಲ ಹೆಂಡತಿಯ ಹೆಸರು ಪಲಕ್. ಅವಳು ಅಮಿತ್ನ ಬಾಲ್ಯದ ಪ್ರಿಯತಮೆ. ಅಮಿತ್ ಮತ್ತು ಪಲಕ್ ಒಟ್ಟಿಗೆ ಬೆಳೆದರು. ಅವರು ಪ್ರೀತಿಯಲ್ಲಿ ಬಿದ್ದರು. ಅವರು ಆಗಾಗ್ಗೆ ಹೊಲಗಳಲ್ಲಿ ಸುತ್ತಾಡುತ್ತಿದ್ದರಿಂದ ಇಡೀ ಹಳ್ಳಿಗೆ ಅದು ತಿಳಿದಿತ್ತು. ಆದರೆ ಪಲಕ್ ದೊಡ್ಡವನಾದಂತೆ ಅವಳ ತಂದೆ ಅಮಿತ್ನನ್ನು ನೋಡಲು ಬಿಡಲಿಲ್ಲ. ಅವನು, ನೀನೀಗ ಚಿಕ್ಕವನು, ನೀನು ಅಮಿತ್ ಜೊತೆ ಹೀಗೆ ಸುತ್ತಾಡಿದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ಎಂದು ಹೇಳುತ್ತಿದ್ದನು. ಆದರೆ ಕೆಲವು ದಿನಗಳ ನಂತರ ಅಮಿತ್ ಮತ್ತು ಅವನ ಕುಟುಂಬವು ಪಲಕ್ನ ಮನೆಗೆ ಒಂದು ಪ್ರಪೋಸಲ್ನೊಂದಿಗೆ ಹೋದಾಗ ಎಲ್ಲರೂ ಒಪ್ಪಿದರು ಮತ್ತು ಅವರು ಮದುವೆಯಾದರು. 1 ವರ್ಷದ ನಂತರ ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು. ಆದರೆ ಕೆಲವು ತಿಂಗಳುಗಳ ನಂತರ ಪಲಕ್ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ನಿಧನರಾದರು. ನನ್ನ ಪತಿ ಅವಳ ಸಾವಿನಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ನನಗೆ ಹೇಳುತ್ತಿದ್ದನು, ನಾನು ನಿನಗೆ ಹೆಂಡತಿಯ ಹಕ್ಕುಗಳನ್ನು ನೀಡುತ್ತೇನೆ, ಆದರೆ ನಾನು ನಿನ್ನನ್ನು ಎಂದಿಗೂ ಪ್ರೀತಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನನ್ನ ಗಂಡನ ಮೇಲೆ ನನಗೆ ತುಂಬಾ ಕೋಪ ಬರುತ್ತಿತ್ತು. ಮಗುವನ್ನು ಬೆಳೆಸಲು ಅವನು ನನ್ನ ಜೀವನವನ್ನು ಏಕೆ ಹಾಳು ಮಾಡಿದನೆ ಎಂದು ಯೋಚಿಸುತ್ತಿದ್ದೆ. ಎಲ್ಲಾ ನಂತರ ನಾನೂ ಕೂಡ ಒಬ್ಬ ಮಹಿಳೆ. ನನಗೂ ಪ್ರೀತಿ ಬೇಕು. ನನಗೆ ಪೂರ್ಣ ಹೃದಯದಿಂದ ಪ್ರೀತಿಸುವ ಪುರುಷ ಬೇಕಾಗಿತ್ತು. ನನ್ನ ಗಂಡ ನನ್ನನ್ನು ಜವಾಬ್ದಾರಿಯಾಗಿ ಮಾತ್ರ ನೋಡುತ್ತಾನೆ. ಆದರೆ ಇಂದು ಮೊದಲ ಬಾರಿಗೆ ಒಬ್ಬ ಪುರುಷ ನನ್ನನ್ನು ಹೀಗೆ ನೋಡುತ್ತಿದ್ದಾನೆ. ಮತ್ತು ಕೇವಲ ಒಂದೇ ಅಲ್ಲ, ವಿಚಿತ್ರವಾದ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ತುಂಬಲು ಪ್ರಾರಂಭಿಸಿದವು. ನಾನು ಊಟ ಬಡಿಸಿದ ನಂತರ ನನ್ನ ಕೋಣೆಗೆ ಹಿಂತಿರುಗಿದೆ. ನಾನು ಹೊರಗೆ ನೋಡಿದಾಗ ಅವರು ಮದ್ಯದ ಬಾಟಲಿಯನ್ನು ಹೊರಗೆ ತೆಗೆದಿದ್ದಾರೆಂದು ನೋಡಿದೆ. ಅದು ತುಂಬಾ ದುಬಾರಿಯಾಗಿತ್ತು. ಆದ್ದರಿಂದ ನನ್ನ ಗಂಡ ಸಂತೋಷದಿಂದ ಕುಡಿಯಲು ಪ್ರಾರಂಭಿಸಿದನು. ಬಹಳ ಸಮಯದ ನಂತರ ನನ್ನ ಗಂಡ ಮಲಗಲು ಬಂದಾಗ ಅವನು ಸಂಪೂರ್ಣವಾಗಿ ಕುಡಿದಿದ್ದನು. ನಾನು ಹೇಗೋ ಅವನನ್ನು ಮತ್ತೆ ಮಲಗಿಸುವಲ್ಲಿ ಯಶಸ್ವಿಯಾದೆ. ನಾನು ಭಯಭೀತನಾಗಿ ನನ್ನ ಕೋಣೆಯಿಂದ ಹೊರಬಂದೆ ಮತ್ತು ನಾನು ನಿಮಗೆ ಒಳಗಿನ ಕೋಣೆಯಲ್ಲಿ ವ್ಯವಸ್ಥೆ ಮಾಡಿದ್ದೇನೆ ಎಂದು ಹೇಳಿದೆ. ಅವರು 4 ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು, ಏಕೆಂದರೆ ಅವರೂ ಕೂಡ ಕುಡಿದಿದ್ದರು. ನಾನು ಬೇಗನೆ ನನ್ನ ಕೋಣೆಗೆ ಬಂದು ಮಲಗುವ ಬಾಗಿಲು ಮುಚ್ಚಿದೆ. ನಂತರ ನಾನು ಮಲಗಿದೆ.
ನಾನು ತುಂಬಾ ದಣದಿದ್ದೆ, ಆದ್ದರಿಂದ ನಾನು ನಿದ್ರೆಗೆ ಜಾರಿದೆ. ಆದರೆ ಮಧ್ಯರಾತ್ರಿ ಪಕ್ಕದ ಕೋಣೆಯಿಂದ ತುಂಬಾ ಜೋರಾದ ಶಬ್ದಗಳು ಬರಲು ಪ್ರಾರಂಭಿಸಿದವು. ನಾನು ಭಯದಿಂದ ಎಚ್ಚರವಾದೆ. ಆದರೆ ನನ್ನ ಗಂಡನಿಗೆ ತಿಳಿಯಲಿಲ್ಲ ಮತ್ತು ಅವನು ಗಾಢವಾಗಿ ಮಲಗುತ್ತಲೇ ಇದ್ದನು. ನನಗೆ ಅವನನ್ನು ಎಬ್ಬಿಸಬೇಕೆನಿಸಿತು, ಆದರೆ ಅವನು ಕುಡಿದಿದ್ದಾನೆ ಮತ್ತು ಎಚ್ಚರಗೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಕ್ರಮೇಣ ಗದ್ದಲ ಹೆಚ್ಚಾಗುತ್ತಿತ್ತು. ಆದ್ದರಿಂದ ನಾನು ಎದ್ದು ನೋಡಬೇಕು ಎಂದು ಭಾವಿಸಿದೆ. ಇವರು ಕಳ್ಳರೇ? ನನ್ನ ಗಂಡ ಯಾರನ್ನಾದರೂ ನಂಬುತ್ತಾನೆ, ಆದರೆ ಅಲ್ಲಿರುವ ಪುರುಷರ ಬಗ್ಗೆ ನನಗೆ ಸರಿಯಾಗಿ ಅನಿಸಲಿಲ್ಲ. ನಾನು ಸುಮಾರು 10-15 ನಿಮಿಷಗಳ ಕಾಲ ನನ್ನ ಹಾಸಿಗೆಯ ಮೇಲೆ ಹಾಗೆ ಕುಳಿತೆ. ನಂತರ ಧೈರ್ಯ ತಂದುಕೊಂಡು ನನ್ನ ಮಲಗುವ ಕೋಣೆಯ ಬಾಗಿಲು ತೆರೆದು ಶಬ್ದ ಬರುತ್ತಿದ್ದ ಇನ್ನೊಂದು ಕೋಣೆಯ ಕಡೆಗೆ ಹೋದೆ. ನನಗೆ ತುಂಬಾ ಆತಂಕವಾಗುತ್ತಿತ್ತು. ನಾನು ನಿಧಾನವಾಗಿ ಬಾಗಿಲು ತೆರೆದಾಗ ಒಳಗೆ 3 ಪುರುಷರಿರುವುದನ್ನು ಕಂಡೆ. ಒಬ್ಬ ವ್ಯಕ್ತಿ ಬೇಗನೆ ನನ್ನ ಹತ್ತಿರ ಬಂದು ಒಳಗೆ ಎಳೆದುಕೊಂಡು ಬಾಗಿಲು ಮುಚ್ಚಿದನು. ಅವರು ನನಗೆ ಏನಾದರೂ ಕೆಟ್ಟದ್ದನ್ನು ಮಾಡುತ್ತಾರೆಂದು ಭಾವಿಸಿ ನಾನು ಭಯಭೀತನಾಗಿದ್ದೆ. ಅವರು ನನ್ನನ್ನು ನೋಡಿದ ತಕ್ಷಣ ಅವರು ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ನೋಡಿದರು ಮತ್ತು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದರು. ನನ್ನ ಗಂಟಲು ಒಣಗಿತು ಮತ್ತು ನಾನು ಭಯದಿಂದ ಮುಳುಗಿದೆ. ಅವರ 4ನೆಯ ಸಹಚರನ ದೇಹವು ರಕ್ತದಲ್ಲಿ ಮುಚ್ಚಿ ಕೋಣೆಯಲ್ಲಿ ಬಿದ್ದಿತ್ತು. ಈಗ ಉಳಿದ 3 ಪುರುಷರು ನನ್ನನ್ನು ಬದುಕಲು ಬಿಡದಿರಬಹುದು. ನಾನು ಒಂದು ಕೊಲೆಯನ್ನು ನೋಡಿದ್ದರಿಂದ ನಾನು ಭಯಭೀತನಾಗಿದ್ದೆ ಮತ್ತು ಈ 3ರಲ್ಲಿ ಒಬ್ಬರು ಆ 4ನೆಯ ವ್ಯಕ್ತಿಯನ್ನು ಕೊಂದಿರಬೇಕು. ಒಬ್ಬ ವ್ಯಕ್ತಿ ನನ್ನನ್ನು ಎತ್ತಿಕೊಂಡು ನೇರವಾಗಿ ಹಾಸಿಗೆಯ ಮೇಲೆ ಎಸೆದನು. ಅವರು ನನ್ನನ್ನು ಕೊಲ್ಲಬಹುದೇ ಎಂದು ನಾನು ಭಾವಿಸಿದೆ, ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ತಮ್ಮ ಜಾಕೆಟ್ಗಳನ್ನು ತೆಗೆಯಲು ಪ್ರಾರಂಭಿಸಿದರು ಮತ್ತು ಅದರ ನಂತರ ನನಗೇನಾಯಿತು ಭಯಾನಕವಾಗಿತ್ತು. ನನ್ನ ಕಿರುಚಾಟ ರಾತ್ರಿಯಿಡೀ ಪ್ರತಿಧ್ವನಿಸಿತು. ನನ್ನ ಜೀವನದುದ್ದಕ್ಕೂ ನಾನು ಬಯಸಿದ್ದನ್ನೆಲ್ಲ 3 ಅಪರಿಚಿತರು ನನ್ನ ಇಚ್ಛೆಗೆ ವಿರುದ್ಧವಾಗಿ ನನಗೆ ನೀಡುತ್ತಿದ್ದರು. ನನ್ನ ಮುಖಭಾವ ಬದಲಾಗುತ್ತಲೇ ಇತ್ತು. ಕೆಲವೊಮ್ಮೆ ನಾನು ಭಯಭೀತನಾಗಿದ್ದೆ, ಚಲಿಸಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ನನಗೆ ಒಳ್ಳೆಯದೆನಿಸಿತು. ನನ್ನ ಹೃದಯ ಮತ್ತು ಮನಸ್ಸು ನಿಯಂತ್ರಣ ತಪ್ಪುತ್ತಿತ್ತು. ಕೆಲವೊಮ್ಮೆ ನನಗೆ ಅಳುವ ಅನಿಸುತ್ತಿತ್ತು, ಕೆಲವೊಮ್ಮೆ ನನಗೆ ನೋವು ಅನಿಸುತ್ತಿತ್ತು ಮತ್ತು ಕೆಲವೊಮ್ಮೆ ನನ್ನನ್ನು ಉಳಿಸಿಕೊಳ್ಳಲು ಏನಾದರೂ ಮಾಡಬೇಕೆಂದು ಅನಿಸುತ್ತಿತ್ತು. ಆದರೆ ನಾನು ಅಸಹಾಯಕ ಮತ್ತು ಅಸಹಾಯಕನಾಗಿದ್ದೆ. ನಾನು ಅವರನ್ನು ನಿರಾಕರಿಸಿದರೆ ಅವರು ನನ್ನನ್ನೂ ಕೊಲ್ಲುತ್ತಿದ್ದರು, ಏಕೆಂದರೆ ಅವರು ಕೊಲೆ ಮಾಡಿದ್ದಾರೆ. ನಂತರ ಒಬ್ಬ ವ್ಯಕ್ತಿ ಎದ್ದು ದೇಹವನ್ನು ಕಂಬಳಿಯಲ್ಲಿ ಸುತ್ತಿ ಮನೆಯಿಂದ ಹೊರಗೆ ಓಡಿಹೋಗಿ ಅದನ್ನು ತನ್ನ ಕಾರಿನಲ್ಲಿ ಬಚ್ಚಿಟ್ಟನು. ನಂತರ 2 ಪುರುಷರು ಕೋಣೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು, ರಕ್ತದ ಕಲೆಗಳನ್ನು ಒರೆಸಿದರು ಮತ್ತು 3ನೆಯ ವ್ಯಕ್ತಿ ನನ್ನೊಂದಿಗೆ ಬಂದನು ಮತ್ತು ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದರು, ಏಕೆಂದರೆ ಈ ಜನರು ಏನು ಮಾಡಿದ್ದಾರೆಂದು ತಿಳಿದಿರುವ ಏಕೈಕ ಸಾಕ್ಷಿ ನಾನಾಗಿದ್ದೆ. ಎಲ್ಲವೂ ಸ್ಪಷ್ಟವಾದಾಗ ಅವರು 3 ಮತ್ತೆ ನನ್ನ ಬಳಿಗೆ ಬಂದರು. ನಾನು ಕಿರುಚಿದರೆ ನನ್ನ ಗಂಡ ಬಂದು ನನ್ನನ್ನು ರಕ್ಷಿಸುತ್ತಾನೆ ಎಂದು ನಾನು ಭಾವಿಸಿದೆ. ಆದರೆ ಈ ಜನರು ನನ್ನ ಗಂಡನನ್ನೂ ಕೊಂದರೇನೋ? 1 ಕೊಲೆಗೆ ಶಿಕ್ಷೆ 3 ಕೊಲೆಗಳಿಗೆ ಸಮಾನವಾಗಿರುತ್ತದೆ, ಶಿಕ್ಷೆ ಒಂದೇ ಆಗಿರುತ್ತದೆ. ಇದನ್ನೆಲ್ಲ ಯೋಚಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ನನ್ನ ಬಾಯಿಯ ಮೇಲೆ ಏನೋ ಇಟ್ಟು ನನ್ನನ್ನು ಪ್ರಜ್ಞೆ ತಪ್ಪುವಂತೆ ಮಾಡಿದ. ಅದಾದ ನಂತರ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ. ಬೆಳಿಗ್ಗೆ ಎದ್ದಾಗ ನಾನು ನನ್ನ ಸ್ವಂತ ಮಲಗುವ ಕೋಣೆಯಲ್ಲಿದ್ದೆ. ನಿನ್ನೆ ರಾತ್ರಿ ನಾನು ಧರಿಸಿದ್ದ ಅದೇ ಕೆಂಪು ಮ್ಯಾಕ್ಸಿಯನ್ನು ಧರಿಸಿದ್ದೆ ಮತ್ತು ಲಕ್ಷಾಂತರ ರೂಪಾಯಿಗಳು ನನ್ನ ಸುತ್ತಲೂ ಬಿದ್ದಿದ್ದವು. ಅಪರಿಚಿತ ವ್ಯಕ್ತಿಗಳು ಹೊರಟು ಹೋಗಿದ್ದಾರೆಂದು ನನ್ನ ಗಂಡ ನನಗೆ ಹೇಳಿದನು ಮತ್ತು ಆಗಲೇ ಗಂಟೆ 10 ಆಗಿತ್ತು. ನೀವು ಬಹಳ ಸಮಯದಿಂದ ಮಲಗಿದ್ದೀರು, ನೀವು ಇಂದು ಕೆಲಸಕ್ಕೆ ಹೋಗಬೇಕಾಗಿಲ್ಲವೇ? ನನಗೇನೂ ಅರ್ಥವಾಗಲಿಲ್ಲ. ಆಗ ನನ್ನ ಗಂಡ ಅವರು ಹೋದಾಗ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆಂದು ಹೇಳಿದ. ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ ಹಣವನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲ ಎಂದು ಹೇಳಿದನು. ಆದರೆ ನಾವು ಅವರಿಗೆ ಸಹಾಯ ಮಾಡಿದ್ದೆವು. ಪ್ರತಿಯಾಗಿ ಅವರು ನಮಗೆ ಸಹಾಯ ಮಾಡಲು ಬಯಸಿದರು. ಈ ಹಣಕ್ಕಾಗಿ ಅವರು ತಮ್ಮ 4ನೆಯ ಸಂಗಾತಿಯನ್ನು ಕೊಂದಿದ್ದಾರೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಅವರು ನಮಗೆ ಇಷ್ಟೊಂದು ಹಣವನ್ನು ಏಕೆ ನೀಡಿದ್ದಾರೆ? ನನ್ನ ಗಂಡ, ನಾನು ಈ ಹಣವನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಡುತ್ತೇನೆ, ಇದು ನಮ್ಮ ಎಲ್ಲಾ ಸಾಲವನ್ನು ತೀರಿಸುತ್ತದೆ ಮತ್ತು ನೀವು ಕೆಲಸಕ್ಕೆ ಹೋಗಬಹುದು ಎಂದು ಹೇಳಿದನು. ನನ್ನ ಗಂಡ ಹೋದ ತಕ್ಷಣ ನಾನು ಅಳಲು ಪ್ರಾರಂಭಿಸಿದೆ. ನಾನು ತಕ್ಷಣ ಎದ್ದು ಇನ್ನೊಂದು ಕೋಣೆಗೆ ಹೋದೆ, ಬಟ್ಟೆ ಧರಿಸಿ ಅಂಗಡಿಗೆ ಹೋದೆ. ಕೋಣೆಯನ್ನು ಸ್ವಚ್ಛಗೊಳಿಸಲು ವಿವಿಧ ಶುಚೀಕರಣ ರಾಸಾಯನಿಕಗಳನ್ನು ಕೊಂಡುಕೊಂಡೆ. ಅದಾದ ನಂತರ ನಾನು ಇನ್ನೊಂದು ಕೋಣೆಯನ್ನು ಚೆನ್ನಾಗಿ ಉಜ್ಜಿ ಯಾವುದೇ ರಕ್ತದ ಕಲೆಗಳನ್ನು ತೆಗೆದುಹಾಕಿದೆ. ನಾನು ಬೆಡ್ಶೀಟ್ಗಳನ್ನು ಸಹ ಚೆನ್ನಾಗಿ ತೊಳೆದೆ. ಇಡೀ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ನನಗಾಗಿ ಸ್ವಲ್ಪ ಆಹಾರವನ್ನು ಬೇಯಿಸಿಕೊಳ್ಳಲು ಪ್ರಾರಂಭಿಸಿದೆ. ಅಷ್ಟೊತ್ತಿಗೆ ನನ್ನ ಗಂಡ ಬಂದಿದ್ದರು. ನಾನು ಇನ್ನೂ ಕೆಲಸಕ್ಕೆ ಹೋಗಲಿಲ್ಲ ಎಂದು ಅವರು ನನ್ನನ್ನು ಕೇಳಿದರು. ನನಗೆ ಹುಷಾರಿಲ್ಲ ಎಂದು ನಾನು ಅವರಿಗೆ ಹೇಳಿದೆ. ನನಗೆ ನಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಆದರೆ ಮುಂದಿನ ಕ್ಷಣ ನನ್ನ ಗಂಡ ಇನ್ನೊಂದು ಕೋಣೆಗೆ ಹೋಗಿ ನನಗಾಗಿ ಕೂಗಲು ಪ್ರಾರಂಭಿಸಿದನು. ಅವನಿಗೆ ವಿಷಯ ಗೊತ್ತಾಗಿರಬಹುದು ಎಂದು ನಾನು ಭಯಭೀತನಾಗಿದ್ದೆ. ನಾನು ಅವನ ಬಳಿಗೆ ಬಂದಾಗ, ನೀನು ಇನ್ನು ಮುಂದೆ ಕೆಲಸ ಮಾಡುವ ನಿರಕ್ಕತೆಯಿಲ್ಲ ಎಂದು ಹೇಳಿದನು. ನನ್ನ ಹೃದಯ ವೇಗವಾಗಿ ಓಡಿತು. ಅವನು ಹೇಳಿದನು, ಈ ಕೋಣೆಯನ್ನು ಹೋಮ್ಸ್ಟೇ ಆಗಿ ಪರಿವರ್ತಿಸುವ ಬಗ್ಗೆ ನಾನು ಯೋಚಿಸುತ್ತಿದ್ದೇನೆ. ನಾನು ಈ ಕೋಣೆಯ ಚಿತ್ರವನ್ನು ತೆಗೆದು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡುತ್ತೇನೆ. ಯಾರಾದರೂ ಈ ಕೋಣೆಯಲ್ಲಿ ರಾತ್ರಿಯಿಡೀ ತಂಗಬಹುದು ಮತ್ತು ನೀವು ಅವರಿಗೆ ಅಡುಗೆ ಮಾಡಬಹುದು. ನಾವಿದಕ್ಕೆ ಉತ್ತಮ ಮೊತ್ತವನ್ನು ವಿಧಿಸುತ್ತೇವೆ, ಆದ್ದರಿಂದ ನಾವು ಕೆಲಸ ಮಾಡಬೇಕಾಗಿಲ್ಲ
ಮತ್ತು ನಾವು ಈ ವ್ಯವಹಾರವನ್ನು ನಡೆಸೋಣ. ಇದನ್ನು ಕೇಳಿದಾಗ ನನ್ನ ತಲೆಯ ಮೇಲೆ ಆಕಾಶ ಬಿದ್ದಂತೆ ಭಾಸವಾಯಿತು ಮತ್ತು ಆ ರಾತ್ರಿ ನನಗೆ ಸಂಭವಿಸಿದ ಎಲ್ಲವದರ ಬಗ್ಗೆ, ನನ್ನ ಹೃದಯದಲ್ಲಿ ಹೂತು ಹಾಕಿದ್ದ ಎಲ್ಲವದರ ಬಗ್ಗೆ ನಾನು ಯೋಚಿಸುತ್ತಿದ್ದೆ. ನಾನು ಒಂದು ಕೊಲೆಯನ್ನು ನೋಡಿದ್ದೆ ಮತ್ತು ನಾನು ಒಂದು ಅಪರಾಧಕ್ಕೆ ಬಲಿಯಾಗಿದ್ದೆ. ಈಗ ಪೊಲೀಸರು ನನ್ನನ್ನು ಹುಡುಕಿಕೊಂಡು ಬಂದು ನಮ್ಮ ಮನೆಯನ್ನು ಕಂಡುಹಿಡಿದು ನನ್ನ ಜೀವನವನ್ನು ಹಾಳು ಮಾಡಬಹುದು ಎಂಬ ಭಯದಲ್ಲಿ ನಾನು ಜೀವನವನ್ನು ನಡೆಸಬೇಕಾಯಿತು. ಬಹುಶಃ ನಾನು ಪೊಲೀಸರ ಬಳಿಗೆ ಹೋಗಿ ಅವರಿಗೆ ಎಲ್ಲವನ್ನೂ ಹೇಳಬೇಕಾಯಿತು. ಆದರೆ ನನ್ನ ಕುಟುಂಬ ಮತ್ತು ಸಮಾಜಕ್ಕೆ ನನಗೆ ಏನಾಯಿತು ಎಂದು ತಿಳಿದರೆ ನಾನು ಹೇಗೆ ಬದುಕಲು ಸಾಧ್ಯ? ಬಹುಶಃ ಆ ಸತ್ತ ವ್ಯಕ್ತಿ ನ್ಯಾಯಕ್ಕಾಗಿ ಕಾಯುತ್ತಿದ್ದನು. ಆದರೆ ನನಗೂ ಅನ್ಯಾಯವಾಯಿತು. ದಯವಿಟ್ಟು ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ರೋಮಾಂಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ.